ಕಾಣಕತ್ತ. ಅದ್ರ ಆ 6 ವರ್ಷದೊಳಗೆ ನಾ ಪಟ್ಟಂಥ ಶ್ರಮ ಅದೆಲ್ಲ ಹೊಳೆಗೆ ಹುಣಸೆ ಹಣ್ಣು ತೊಳ್ಕೊಂಡು ಹೋದಂಗೆ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ನಾವು ಮಧ್ಯಮ ವರ್ಗದವ್ರು ಹಾಕಿದಂಥ ಪ್ರತಿಯೊಂದು ದುಡ್ಡು ಭಾಳ ಕಷ್ಟದ್ದಿರ್ತದೆ. ಇಲ್ಲಿರುವವರು ಎಲ್ಲರಿಗೂ ಆ ನೋವು ಗೊತ್ತೈತಿ. ಯಾಕಂದ್ರೆ ಎಲ್ಲರೂ ರೈತರದಿರಿ. ನಾವು ಒಂದು 100 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ನಮ್ಮ ಹೆಂಡತಿ ಮಕ್ಕಳ ಮುಖ ನಮಗೆ ಮುಂದೆ ಬರ್ತದೆ. ಇದ್ರೆ ನಮ್ಮ ಮನೆ ಖರ್ಚಿಗೆ ಆಗ್ತದಲ್ಲ ಅಂತ ನಾವು ವಿಚಾರ ಮಾಡ್ತೀವಿ. ಹಂಗೆ ಮಾಡಿ ನನ್ನ ನೆಲ ಮತ್ತೆ ಹಿಂಗೆ ಕಾಣಕತ್ಬಿಡ್ತು. ಅವಾಗ ನನಗೆ ತಿಳ್ಕೊಂಡೆ ನಾನು, ಏಕ ಬೆಳೆ ಪದ್ಧತಿ ಅಂದ್ರೆ ಒಂಟಿ ಬೆಳೆ ಪದ್ಧತಿ ಯಾವಾಗಲೂ ಮೊನೋಕ್ರಾಪಿಂಗ್ ಇಟ್ ಈಸ್ ವೆರಿ ಡೇಂಜರಸ್. ಅದ್ರ ಬದಲಿ ಪ್ಲೀಸ್ ಗೋ ಫಾರ್ ಮಲ್ಟಿ ಕ್ರಾಪಿಂಗ್ ಅಂದ್ರೆ ಬಹುಬೆಳೆ ಪದ್ಧತಿಯನ್ನು ರೈತರ ಆಯ್ಕೆ ಮಾಡ್ಕೊಳ್ರಿ. ಇಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಅಂದ್ರೆ ಸಮಗ್ರ ಬೇಸಾಯ ಪದ್ಧತಿ. ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ನಾನು ಮಾಡಿದ್ದೀಗ ನನ್ನ ತೋಟದಲ್ಲಿ 2100 ಶ್ರೀಗಂಧ, 1500 ದಾಳಿಂಬೆ, 900 ಮಾವು, 300 ನಿಂಬು, 800 L49 ಪೇರಲ, 500 ರಂಗಾಪುರಿ ಸಾತ್ಕುಡಿ ಮೋಸಂಬಿ, 150 ಜಂಬೂ ನೇರ್ಲಣ್ಣು, 150 ಬೆಟ್ಟದ ನೆಲ್ಲಿಕಾಯಿ, 100 ಉಮ್ರಾನ್ ವೆರೈಟಿ ಬಾರಿ ಹಣ್ಣು, 800 ಸಾಗವಾನಿ ಗಿಡ, ಆಮೇಲೆ ಒಂದು 150 ನುಗ್ಗೆಕಾಯಿ ಗಿಡ, ಒಂದು 100 ಕರಿಬೇವು ಗಿಡ, 100 ಮಲ್ಲಿಗೆ ಹೂವಿನ ಗಿಡ, 100 ತೆಂಗಿನಕಾಯಿ ಗಿಡ, 450 ಇದು ಬಾಲಾನಗರ್ ಸೀತಾಫಲ್ ಅದು. ಇದ್ರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆ. ಮೇಡಮ್ ನೀವು ಇಷ್ಟು ಹೆಂಗೆ ಮಾಡಿರಿ ಮೇಡಮ್, ಮತ್ತು ಇಷ್ಟೆಲ್ಲ ಮಾಡಿದ್ಮೇಲೆ ಆದಾಯ ಹೆಂಗೆ ತೊಗೊತೀರಿ ನೀವು ಅಂತ ಎಲ್ಲ ರೈತರಿಗೆ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂದ್ರೆ ಇಲ್ಲೆಲ್ಲ ಪ್ರಾಕ್ಟಿಕಲ್ ಇದ್ದವ್ರು ಅದಿರಿ. ಯಾರು ಕುಂತ ಮನೆಯೊಳಗೆ ಊಟ ಮಾಡೋರಂತೂ ಕಾಣವಲ್ರಿ ನನಗೆ. ಎಲ್ಲರೂ ಹೊಲದೊಳಗೆ ಗುದ್ಲಿ ಸಲ್ಕಿ ತೊಗೊಂಡು ದುಡ್ದವ್ರ ಕಾಣಕತ್ತೀರಿ. ನನಗೆ ಗೊತ್ತೈತೆ ಅವ್ರ ನೋವು, ಅವ್ರ ಕಷ್ಟ ನನಗೆ ಗೊತ್ತೈತಿ. ಯಾಕಂದ್ರೆ ಇವತ್ತು ಯಾವುದಾದ್ರೂ ಒಂದು ಹುಡುಗಿಗೆ ಮದುವೆ ಮಾಡ್ಕೊಡಂದ್ರೆ ಮೇಡಮ್ ಅವನು ಗೌರ್ಮೆಂಟ್ ಆಫೀಸ್ ಒಳಗೆ ಇಲ್ಲಾಂದ್ರೆ ಪ್ರೈವೇಟ್ ಒಳಗೆ ಚಪ್ರಾಸಿ ಆದರೂ ಚಿಂತಿಲ್ರಿ, ನಾವು ಮದುವೆ ಮಾಡ್ಕೊಡ್ತೀವಿ. ಆದ್ರೆ ಹೊಲ ಮನೆಯವರಿಗೆ ಮಾತ್ರ ನಾವು ಸತ್ರು ಕೊಡೋದಿಲ್ರಿ ಮೇಡಮ್. ನಮ್ಮ ಹೆಣ್ಮಗಳು ಅಲ್ಲಿ ಬರೀ ರೊಟ್ಟಿ ಬಡ್ದ ಸಾಯ್ಬೇಕು, ಬರೀ ಅವ್ರ ಮನೆಗೆ ದುಡ್ದ ಸಾಯ್ಬೇಕ್ರಿ ಮೇಡಮ್, ಬ್ಯಾಡ್ರಿ ಆ ಮನೆಗೆ ಕೊಡೋದಿಲ್ಲ ಅಂತಾರೆ. ಅವಾಗ ನಾನು ಅನ್ಕೊಂಡೆ, ಎಲ್ಲಕ್ಕಿಂತ ಕಷ್ಟ ಜೀವನ ರೈತರದೇ, ಎಲ್ಲಕ್ಕಿಂತ ಸ್ವಾಭಿಮಾನ ಜೀವನ ರೈತರದೇ. ಭಾಳಷ್ಟು ಆಫೀಸರ್ಸ್ ಮೋಸ ಮಾಡ್ತಾರೆ, ಅದ್ರ ರೈತ ಮೋಸ ಮಾಡೋದಿಲ್ಲ. ಆತ ತನಗೆ ತಾನೇ ಮೋಸ ಮಾಡ್ಕೊಂತಾನೆ, ಅದ್ರ ಜಗತ್ತಿಗೆ ಮೋಸ ಮಾಡೋದಿಲ್ಲ, ಸಾಧ್ಯನೇ ಇಲ್ಲ. ನಾನು ನೋಡಿಲ್ಲ ಅಂತ ಒಂದು ರೈತನಿಗೆ ಇವತ್ತು ಒಂದು ಹೆಣ್ಣು ಕೊಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತಾರ? ಗೌರ್ಮೆಂಟ್ ನೌಕರಿ ಇರ್ಬೇಕಂದ್ರೆ ಗೌರ್ಮೆಂಟ್ ನೌಕರಿಗೆ ತಿಂಗಳ ಪಗಾರ ಬರ್ತದ, ಅವ್ರು ರಿಟೈರ್ಮೆಂಟ್ ಆದಾಗ ಅವ್ರಿಗೆ ಪೆನ್ಷನ್ ಬರ್ತದ. ಅಂತ ಒಂದು ಸ್ಕೀಮ್ ರೈತ ತನ್ನ ತೋಟದಲ್ಲಿ ಯಾಕೆ ಮಾಡಬಾರ್ದು? ಆ ನಿಟ್ಟೊಳಗೆ ನಾನು ಮಾಡಿದ್ದು, ನಾನು ಎಷ್ಟು ಬೆಳೆಗಳನ್ನು ಹೇಳಿದೆ ಅಷ್ಟು ಬೆಳೆಗಳನ್ನು ನಾನು ಯಾಕೆ ಮಾಡೀನಂದ್ರೆ, ಋತು ಆಧಾರಿತ ಆದಾಯ ರೈತನಿಗೆ ಬರ್ಬೇಕಂದ್ರೆ ತಿಂಗಳ ಪಗಾರ ಬಂದಂಗೆ ಬರ್ಬೇಕು. ಮಾವಿನ ಸೀಸನ್ ಒಳಗೆ ಮಾವಿನ ದುಡ್ಡು, ದಾಳಿಂಬೆ ಸೀಸನ್ ಒಳಗೆ ದಾಳಿಂಬೆ ದುಡ್ಡು, ಪೇರಲೆ ಸೀಸನ್ ಪೇರಲೆ ದುಡ್ಡು, ನೀರ್ಲೆಂಡ್ ಸೀಸನ್ ನೀರ್ಲೆಂಡ್ ದುಡ್ಡು, ಬಾರಿ ಹಣ್ಣು ಸೀಸನ್ ಬಾರಿ ಹಣ್ಣು ದುಡ್ಡು, ಸೀತಾಫಲ್ ಸೀಸನ್ ಸೀತಾಫಲ್ ದುಡ್ಡು. ಅಂದ್ರೆ ಸತತ್ ಅವನ ಕೈ ಒಳಗೆ ರೊಕ್ಕ ಆಡ್ತಿರ್ಬೇಕು. 40 ರಿಂದ 45 ವರ್ಷಕ್ಕೆ ಯಾವಾಗ ಅವ್ನು ಮೆತ್ತಗೆ ಹಾಕಾನ? ಯಾಕಂದ್ರೆ ಹೊಲ ಮನೆಯಾಗ ಬಿಸಿಲಿದ್ರು ದುಡಿಬೇಕ, ಮಳೆ ಇದ್ರು ದುಡಿಬೇಕ, ಚಳಿ ಇದ್ರು ದುಡಿಯಬೇಕ. ರಾತ್ರಿ 3 ಗಂಟೆ ಕರೆಂಟ್ ಕೊಟ್ಟರು ನಾವು ಹೋಗಿ ನೀರು ಕಟ್ಟತ್ತೀವಿ, ಎಷ್ಟು ಚಳಿ ಇದ್ರು. ಎಂಥ ಬಿಸಿಲೊಳಗೂ ಎಲ್ಲರೂ AC ರೂಮ್ ಒಳಗೆ ಕುಂತ್ರು ನಾವು ರೈತರು ಬಿಸಿಲಾಗ ಕೆಲಸ ಮಾಡ್ತೀವಿ. ಅಂತ ರೈತ 40 ರಿಂದ 45 ವರ್ಷ ಆದ್ಮೇಲೆ ಅವ್ನು ಮೆತ್ತಗಾದಾಗ ಅವನಿಗೆ ಯಾರು ನೋಡ್ಕೋಬೇಕ್ರಿ? ಅವನಿಗೆ ಯಾರು ನೋಡ್ಕೋಬೇಕು ಹೇಳ್ರಿ? ಯಾಕಂದ್ರೆ ತಿಂಗಳ ಪಗಾರ ಬಂದು ಪೆನ್ಷನ್ ಬರೋ ಮಗ ಸೊಸಿಗೆ ಅತ್ತಿ ಮಾವಾಗ ಮಗ ಸೊಸಿ ನೋಡ್ಕೊಳಕ್ ರೆಡಿ ಇಲ್ಲ. ಇನ್ನು ಒಂದು ರೈತಿಗೆ ಯಾರು ನೋಡ್ಕೋಬೇಕ್ರಿ ಯಾವಾಗ ಅವ್ನು ನಿತ್ರಾಣ ಆದಾಗ? ಅಂತ ಟೈಮ್ ಒಳಗೆ ಅರಣ್ಯ ಬೆಳೆ ಶ್ರೀಗಂಧ. ಇವತ್ತು 1 ಎಕರೆ ಶ್ರೀಗಂಧ ನೀವು ಬೆಳೆದಿರಂದ್ರ ಇವತ್ತಿಂದು ಬೆಲೆ 5 ರಿಂದ 6 ಕೋಟಿ ರೂಪಾಯಿ. 1 ಎಕರೆ ಶ್ರೀಗಂಧ 6 ಕೋಟಿ. 1 kg ಶ್ರೀಗಂಧ 10,000 ದಿಂದ 16,000 ರೂಪಾಯಿ ಕೆಜಿ ತನ ಐತಿ. ಇದು ಗೌರ್ಮೆಂಟ್ ರೇಟ್ಸ್. ನೀವು ಹೊರಗಡೆ ರೇಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಂದ್ರೆ 28,000 ರೂಪಾಯಿ ಐತಿ. ಆ ನಿಟ್ಟೊಳಗೆ 1 ಟನ್ನಿಗೆ 1,60,00,000 ರೂಪಾಯಿ ಆತ. ಒಂದು ರೈತ ತಾನು ಚಲೋ ಕೆಲಸ ಮಾಡಿದ್ರಂದ 1 ಎಕರೆ ಒಳಗೆ ಮಿನಿಮಮ್ 3 ರಿಂದ 4 ಟನ್ ಶ್ರೀಗಂಧ ಬೆಳಿಬಹುದು. ಈಗ ಶ್ರೀಗಂಧ ಬೆಳಿಬೇಕಂದ್ರೆ ಯೋ ಮೇಡಮ್ ಕಳ್ಳರದ ಕಾಕರದ ಭಯ ಮತ್ತೆ ಹೊಸಾದ ಹೇಳಕತ್ ಬಿಟ್ರಲ್ರಿ ಮೇಡಮ್ ಅಂದ್. ಈಗ 1 ಎಕರೆಗೆ 12 ವರ್ಷ ಆದ್ಮೇಲೆ ರೈತನಿಗೆ 5 ರಿಂದ 6 ಕೋಟಿ ಆದಾಯ ಬರ್ತೈತಂದ್ರೆ ಅವನಿಗೆ ಮಗ ಸೊಸಿ ಹಾಕ್ರಿ ಮೊಮ್ಮಕ್ಕಳು ನೋಡ್ಕೊಂತಾರ, ನಮ್ಮ ತಾತಗೆ 6 ಕೋಟಿ ಆಸ್ತಿ ಐತಂತ ಹೇಳಿ. ಹೌದಿಲ್ಲ ಹೇಳ್ರಿ? ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ರೈತರಿಗೆ, ಶ್ರೀಗಂಧ ಒಂದು ಪರಾವಲಂಬಿ ಗಿಡ ಅಂದ್ರೆ ಬೇರೆ ಗಿಡದ ಆಶ್ರಯದಲ್ಲಿ ಬೆಳಿತೈತಿ.
ಸ್ಪೆಷಲಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡದೊಳಗೆ ಬೆಳೆದಂಥ ಶ್ರೀಗಂಧಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಭಾಳ ದೊಡ್ಡ ಡಿಮಾಂಡ್ ಐತಿ. ಆಮೇಲೆ ನಾವು ಕಳ್ಳರ ಭಯ ಏನಂದ್ರೆ, ಈಗ ನಾ ಮಾಡಕತ್ತಿದ್ದೆ ನನ್ನ ಹೊಲದೊಳಗೆ, ದಟ್ ಈಸ್ ಕಾಲ್ಡ್ ಆಸ್ ಇ ಪ್ರೊಟೆಕ್ಷನ್ ಸಿಸ್ಟಮ್. ಅಂದ್ರೆ ನಾವು ಗಿಡಗಳಿಗೆ ಮೈಕ್ರೋಚಿಪ್ ಹಾಕ್ತೀವಿ. ಅಂದ್ರೆ ಈಗ ನಮ್ಮ ಮೊಬೈಲಿಗೆ ಸಿಮ್ ಹೆಂಗೆ ಹಾಕ್ತೀವಿ ಹಂಗೆ ಗಿಡಕ್ಕೆ ಮೈಕ್ರೋಚಿಪ್ ಹಾಕ್ತೀವಿ. ಆ ಥರ ಮೈಕ್ರೋಚಿಪ್ ಹಾಕಿದಾಗ ವಿದಿನ್ 2 feet ಡಿಸ್ಟೆನ್ಸ್ ಒಳಗೆ ಯಾವುದೇ ಒಂದು ಮನುಷ್ಯ ಬಂದ್ರಂದ್ರೆ ವೆರಿ ಇಮಿಡಿಯೇಟ್ ನಿಮಗೆ ಸೈರನ್ ಬೆಲ್ ಬಂದ್ಬಿಡ್ತದೆ. ನಿಮಗೆ ಒಂದು ರಿಜಿಸ್ಟ್ರೇಷನ್ ಪೊಲೀಸ್ ಸ್ಟೇಷನ್ಗೆ ನೀವೆಲ್ಲಿ ಶ್ರೀಗಂಧ ಬೆಳೆಗಾರ ನಾವು ರಿಜಿಸ್ಟ್ರೇಷನ್ ಮಾಡಿಸಿರ್ತೀವಿ, ಆ ಪೊಲೀಸ್ ಸ್ಟೇಷನಿಗೂ ಸೈರನ್ ಬೆಲ್ ಬರ್ತದೆ. ವೆರಿ ಇಮಿಡಿಯೇಟ್ ನೀವು ಅಲರ್ಟ್ ಆಗ್ತೀರಿ. ಒಂದೊಂದ್ಸಲ ನೀವು ಊರೊಳಗೆ ಇರುವುದಿಲ್ಲ, ನೀವು ಬೇರೆ ಊರಿಗೆ ಹೋಗಿರ್ತೀರಿ. ಆ ಟೈಮ್ ಒಳಗೆ ನೀವು ಹೋಗುತ್ತಾನ ಗಿಡ ಕಳತನೂ ಆಗಿರ್ತೈತಿ. ಆ ಥರ ಕಳತನ ಆಗಿದ್ದ ಗಿಡ, ಯಾಕಂದ್ರೆ ಆಲ್ರೆಡಿ ಅದ್ರೊಳಗೆ ಮೈಕ್ರೋಚಿಪ್ ಇರ್ತದೆ, ಅದು ಯಾವ ಮನೆಯಾಗ ಯಾವ ಓಣ್ಯಾಗ ಯಾವ ಮೂಲ್ಯಾಗ ಐತೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತದೆ. ಹಾಗಾಗಿ ರೈತ ಭಯ ಪಡೋ ಅವಶ್ಯಕತೆ ಇಲ್ಲ. ಶ್ರೀಗಂಧದೊಳಗೆ ಮೇನ್ 2 ಅದಾವ್ರಿ. ಒಂದು ಆಸ್ಟ್ರೇಲಿಯನ್ ಸ್ಯಾಂಡಲ್ವುಡ್, ಅನದರ್ ಒನ್ ಈಸ್ ಇಂಡಿಯನ್ ಸ್ಯಾಂಡಲ್ವುಡ್. ಆಸ್ಟ್ರೇಲಿಯನ್ ಸ್ಯಾಂಡಲ್ವುಡ್ ಒಳಗೆ ಅಲ್ಫಾಬಿಟಾ ಪಾರ್ಟಿಕಲ್ಸ್ ಬರೀ 30% ಇರ್ತದೆ. ವೇರ್ ಇನ್ ಇಂಡಿಯನ್ ಸ್ಯಾಂಡಲ್ವುಡ್ ಇಟ್ ಈಸ್ 90%, 90% ಇರ್ತದೆ ರೀ. ಸೊ ಇಲ್ಲಿ ಬೆಳೆದಂಥ ಶ್ರೀಗಂಧಕ್ಕೆ, ಸ್ಪೆಷಲಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡದಲ್ಲಿ ಬೆಳೆದಂಥ ಶ್ರೀಗಂಧಕ್ಕೆ ನಮ್ಮ ವಾತಾವರಣ ಬಹಳ ಪೂರಕವಾದಂಥ ವಾತಾವರಣ ಐತಿ. ಅದಕ್ಕೆ ರೈತರೇ ಹಾರ್ಡ್ ವರ್ಕ್ ಮಾಡಬೇಡ್ರಿ, ಸ್ಮಾರ್ಟ್ ವರ್ಕ್ ಮಾಡ್ರಿ ಪ್ಲೀಸ್. 1 ಎಕರೆ ತಗೊಳ್ರಿ, ಅದೊಂದು ಪರಾವಲಂಬಿ ಗಿಡ ಅಲ್ಲ, ಬೇರೆ ಗಿಡದ ಆಶ್ರಯದಲ್ಲಿ ಬೆಳಿತೈತಿ. ನೀವು ತೆಗೊಳ್ಳುವಂಥ ಆಶ್ರಯ ಗಿಡಗಳು ನಿಮ್ದು ಹೊಟ್ಟಿ ತುಂಬಿಸ್ತಿರ್ಬೇಕ, ಶ್ರೀಗಂಧದ್ದು ಹೊಟ್ಟಿ ತುಂಬಿಸ್ತಿರ್ಬೇಕ. ಆ ನಿಟ್ಟೊಳಗೆ ನಾನು ಮಾಡಿದ್ದು ಪೇರಲ, ಮಾವು, ಸೀತಾಫಲ, ನಿಂಬು, ತಾಳಿಂಬೆ, ಬಾರಿಹಣ್ಣು, ನೀರ್ಲಣ್ಣು, ಹೂವಿನ ಗಿಡಗಳು, ಇವೆಲ್ಲ ನಾನು ಎದಕ್ಕೆ ಮಾಡೀನಂದ್ರೆ ಶ್ರೀಗಂಧಕ್ಕೆ ಅದು ಆಶ್ರಯನೂ ಆಗಿರಬೇಕು, ನಮ್ದು ಹೊಟ್ಟಿ ತುಂಬಿಸ್ತಿರ್ಬೇಕು. ಈ ನಿಟ್ಟೊಳಗೆ ರೈತ ಪ್ರಯತ್ನ ಮಾಡಿದಾಗ ಒಂದು ಅರ್ಧ ಚೀಲ ಸಜ್ಜಿ ಬೆಳಿಲಾರ್ದಂಥ ಹೊಲದೊಳಗೆ ಇವತ್ತು ಒಂದು ರೈತ, ನಾವು ಭಾಳ ಅಂದ್ರೆ 1000 ಒಳಗೆ ಮಾತಾಡ್ಬೋದು, ಲಕ್ಷದೊಳಗೆ ಮಾತಾಡ್ಬೋದು, ಒಂದು ರೈತ ಕೋಟಿ ಒಳಗೆ ಮಾತಾಡುವಂಥ ಬೆಳೆ ಶ್ರೀಗಂಧ, ಅದು ನಿಮ್ಮ ಕೈ ಒಳಗೈತೆ, ನೀವು ಮಾಡಬೇಕಷ್ಟೆ. ಆಮೇಲೆ ನಾನು ಇನ್ನೊಂದು ಮಾತನ್ನು ಹೇಳ್ತೀನಿ. ಭಾಳಷ್ಟು ಹೆಣ್ಮಕ್ಳು ಬಂದಾರ. ಮಹಿಳೆ ಅಂದರೆ ಮಹಾ ಇಳೆ ಅಂದ್ರೆ ನದಿ ಹುಟ್ಟತೈತೆಲ್ಲೇ ಸೇರ್ತೈತೆಲ್ಲೇ. ನದಿ ಹುಟ್ಟಿ ಹರಿತಿರ್ತೈತಲ್ರಿ, ಹರಿಬೇಕಾದ್ರೆ ಭಾಳಷ್ಟು ಅದಕ್ಕೆ ಸಮತಟ್ಟಾದ ಭೂಮಿನ ಸಿಗುವುದಿಲ್ಲ. ಗುಡ್ಡ ಸಿಗ್ತೈತಿ, ಬೆಟ್ಟ ಸಿಗ್ತೈತಿ, ತೆಗ್ಗು ಸಿಗ್ತೈತಿ, ಮುಳ್ಳು ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಆದ್ರೆ ನದಿ ಏನು ಮಾಡ್ತೈತಿ, ಎಲ್ಲಾರ ಹಸಿವು, ಎಲ್ಲಾರ ನೀರಡಿಕೆ ಇಂಗಿಸ್ಕೊಂಡು ಎಲ್ಲ ಕಡೆ ಹಸಿರು ಕ್ರಾಂತಿಯನ್ನು ಪಸರಿಸ್ಕೊಂಡು ಹೋಗ್ತೈತಿ. ಇಲ್ಲಿ ಮುಳ್ಳು ಬಂದತ್ತಂತ ಹೇಳಿ ವಾಪಸ್ ಹೊಳತೈತೇನ್ರಿ, ಅದು ಹೊಳ್ಳೋದಿಲ್ಲ. ಆ ಥರ ನಮ್ಮ ಹೆಣ್ಮಕ್ಳು ನಾವು ತವ್ರ ಮನೆಯಿಂದ ಮದುವೆ ಮಾಡ್ಕೊಂಡು ಬಂದ ಮೇಲೆ ನಮ್ಮ ಗಂಡನ ಮನೆಯೊಳಗೆ ಒಳ್ಳೇದಿರಲಿ ಕೆಟ್ಟದಿರಲಿ ಆ ಮನಿತನದ ಹೆಸರು ತರಬೇಕು ಅಂಥೇಳಿ ತಂದು ಎಷ್ಟೇ ಕಷ್ಟ ಇದ್ರೂ ಅಲ್ಲಿ ನಿಭಾಯಿಸ್ಕೊಂಡು ತನ್ನ ಏನೇನು ಶ್ರಮ ಐತಿ, ತನ್ನ ಏನೇನು ದುಡಿಮೆ ಐತಿ ಅದನ್ನು ಹಾಕಿ ಆ ಒಂದು ಮನೆತನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢರಾಗೋದಲ್ಲಿ ಅವ್ರ ಪ್ರಯತ್ನ, ಆಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ಭಾಳ ಐತಂತ ಹೇಳಲಿಕ್ಕೆ ನಾನು ಖರೆ ಹೇಳ್ತೀನಿ. ಅವರಿಗೆ ದೊಡ್ಡ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಇನ್ನೂ ಒಂದ್ಸಲ ಅಂಥ ಮಹಿಳೆಯರಿಗೆ